ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಭಾರತ ಪಾಕಿಸ್ತಾನ ಬಾಯಿ ಆದ್ರೆ ಮತ್ತು ಹೊಸ ದೋಸ್ತಿ ಆದ್ರೆ ಹೆಂಗಿರ್ಬೋದು, ಆಗ್ಬೋದಾ? ಹೆಂಗಂದ್ರೆ ಇವತ್ತು ಇಡೀ ದೇಶದಾಗ ನಮ್ಮನ್ನೆಲ್ಲ ಹುಡುಕಾಡಿ ಯಾಕಪ್ಪ ಈ ಮಾತು ಮಾತಾಡಿದಿ ಅಂತ ಕೇಳುವಂಥವ್ರು ಇದ್ದಾರೆ, ಜಗಳ ತೆಗೆಯುವಂಥವ್ರು ಇದ್ದಾರೆ. ಸಾಧ್ಯದವ್ರು ಇದು ಕನಿಷ್ಠಲ್ಲಾದರೂ ಭಾರತ ಪಾಕಿಸ್ತಾನ ದೋಸ್ತಿ ಆಗ್ತದೆ, ಅಂತಮ್ರಂಗೆ ಹೋಗ್ತಾರೆ. ಇವೆಲ್ಲ ಹಗಲಗನಗಳು ಅಂತ ಇವತ್ತು ಅನ್ನಿಸ್ತಾ ಇದ್ದಾವೆ. ಇವತ್ತಿನ ರಾಜಕೀಯ ಗಮನಿಸ್ತಾರೆ. ಯಾಕಂದರೆ ಇವತ್ತು ಏನಾದರೂ ರಾಜಕೀಯದಲ್ಲಿ BJP ಸಾಧಿಸಿದ್ರೆ, ಅಧಿಕಾರಕ್ಕೆ ಬಂದಿದ್ರೆ ಅದು ಪಾಕಿಸ್ತಾನ ವಿರೋಧದಿಂದ ಅನ್ನೋದು ನಾವು ಮರಲಿಕ್ಕಾಗೋದಿಲ್ಲ. ನಿರಂತರವಾಗಿ ಪಾಕಿಸ್ತಾನ ವಿರೋಧ ಮಾಡ್ತಾ ಬಂದ ಯಾರಾದರೂ ಇಸ್ಲಾಂ ಪರ ಅಥವಾ ಮುಸ್ಲಿಮರ ಪರ ಮಾತಾಡಿದಾಗ ನಿಮ್ಮನ್ನೆಲ್ಲ ಪಾಕಿಸ್ತಾನ ಕಳಿಸ್ತೀವಿ ಅನ್ನೋಂಥ ಮಾತುಗಳನ್ನು BJPಗರು ಅನೇಕ ಸಲ ಮಾತಾಡಿದ್ದಾರೆ. ಅಂಥ BJPಗರು ನಮ್ಮನ್ನು ಬಿಟ್ಟಾರ, ದೋಸ್ತಿ ಆಗ್ತದೆ, ಅಂತಬ್ರು ಆಗ್ತಾರಂತೆ. ಆದರೆ ಒಂದಿಲ್ಲಿ ಗಮನಿಸಬೇಕಾಗಿದೆ, ಒಂದು ಸ್ಪಷ್ಟವಾದದ್ದು ಏನಪ್ಪ ಅಂತಂದ್ರೆ ಕಳೆದ ಈ ಒಂದು ತಿಂಗಳಲ್ಲೇ, ಅದರಲ್ಲೂ ಮುಖ್ಯವಾಗಿ ಪಹಲ್ಗಾಮ್ ಮತ್ತು ಘಟನೆ ಆದಮೇಲೆ ಅದ್ರ ಮೇಲೆ ಸಿಂಧೂರ್ ಈ ಒಂದು ಅಟ್ಯಾಕ್ ಮೇಲೆ ಇವೆರಡರ ನಂತರ ಆ ಸಂದರ್ಭದಿಂದ ಪರಿಸ್ಥಿತಿ ಸ್ವಲ್ಪ ನೆನಪಿಸ್ಕೊಳ್ರಿ. ಯಾವ ರೀತಿ ಇತ್ತು ನಮಗೆ ಪಾಕಿಸ್ತಾನಕ್ಕೆ ಚೈನಾಕ್ಕೆ ಹೆಚ್ಚು ಒಂದು ಯುದ್ಧ ಆದಂಗೆ ಆಗಿ ಹೋಗ್ಬಿಡ್ತು ಒಂದು ನೈಟ್. ಇನ್ನೇನಿಲ್ಲಪ್ಪ, ನಾವು ಹುಡುಕಿ ಹೊಡೆದು ತೆಗಿತೀವಿ, ಪಾಕ್ ಅಕ್ಯುಪೈಡ್ ಜಾಗವನ್ನು ಮರಳಿ ತೊಗೋತೀವಿ. ಇದು ಜೋರ್ದಾರ್ ನಡೆದು ಅವರಲ್ಲಿ ಅದೇ ಇತ್ತು. ನಮ್ಮೇಲೆ ಅವ್ರು ರಾಕೆಟ್ ಹಾಕಿದ್ರು, ನಾವು ಅವ್ರ ಮೇಲೆ ಹಾಕಿದ್ವಿ. ಆ ಸ್ಥಿತಿಯೊಳಗೆ ನಾವು ಯಾವ ರೀತಿ ಇದ್ದೀವಿ ಅಂದ್ರೆ ಚೈನಾ ಪಾಕಿಸ್ತಾನದ ಕಡೆ ಇದ್ರೆ ನಾವು ಇನ್ನೊಂದು ಕಡೆ ಇದ್ದೀವಿ. ಇಡೀ ವಿಶ್ವ ತುಂಬ ಯಾವ ದೇಶನೂ ನಮಗೆ ಬೆಂಬಲ ಸೂಚಿಸಿಲ್ಲ, ಈವನ್ ಅಮೇರಿಕ ಹಿಡ್ಕೊಂಡು. ಅದು ಈಗ ನೋಡ್ರಿ, ಒಂದು ತಿಂಗಳಲ್ಲಿ ಎಷ್ಟು ಬದಲಾವಣೆಪ್ಪ ಅಂದರೆ ಇವತ್ತು ಅದು ನಮ್ಗೆ ನೆನಪಿಸಿದ್ದಿಲ್ಲ. ಏನೋ ಒಂದು ಆ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾಯಿದೆ ಇಂಟರ್ನ್ಯಾಷನಲ್ಲಿ ಅರೇನಾದಲ್ಲಿ. ಯಾವುದಪ್ಪ ಅದು ಪಾಕ್ ಇವತ್ತು ಭಾರತ ಸೈನ್ಯ ಬರ್ತಾಯಿದ್ದೀನೋ ಅಂತ ಒಂದು ಸಂಶಯ ಶುರುವಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಅಂತಾರಾಷ್ಟ್ರೀಯ ಸಿಚುವೇಶನ್ ಪೂರ್ಣ ಬದಲು ಟ್ರಂಪ್ ಮಾಡಿದಂಥ ಹುಂಬತನ ನಿರ್ಧಾರ, ಅತಿ ಬುದ್ಧಿವಂತಿಕೆ ನಿರ್ಧಾರ ಅಥವಾ ಬಡ ದೇಶಗಳನ್ನು ಹಂಚುವಂಥ ನಿರ್ಧಾರ, ಸುಂಕವನ್ನು ಹೆಚ್ಚು ಮಾಡಿ ನಮ್ಮನ್ನೆಲ್ಲ ಹಂಚಿಕೊಂಡು ಪಾಕಿಸ್ತಾನ ಆಗಿರ್ಬೋದು, ನಾವಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಚೈನಾ ಆಗಿರ್ಬೋದು, ಅನೇಕ ದೇಶಗಳನ್ನು ಅಂಡರ್ ಕಂಟ್ರೋಲ್ ತೊಗೋಬೇಕು ಅಂತೇಳಿ ಅಂಡರ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡಿದರು. ಇದು ಮಾಡಿದ ದೊಡ್ಡ ಅಪರಾಧಿ ಹೆಜ್ಜೆ ಆಗಿದೆ ಅಂತ ಇವತ್ತು ಅನ್ನಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು SCO ಶಾಂಘೈ ಕೋಆಪರೇಟಿವ್ ಆರ್ಗನೈಜೇಷನ್ ಇದರಲ್ಲಿ 20-25 ದೇಶಗಳು ಜನರಿಗೆ ಹೆಚ್ಚಾಗ್ತಾ ಇದ್ದಾರೆ. ಅದರಲ್ಲಿ ದೇಶಗಳು ಒಂದು ಕಡೆ ಬರ್ತಾ ಇದ್ದಾರೆ. ಇದರ ಜೊತೆ ಇನ್ನೊಂದು ಬ್ರಿಕ್ಸ್, ಇವೆರಡನ್ನೂ ವಿರೋಧಿಸಿದ್ರು ಟ್ರಂಪು. ಬ್ರಿಕ್ಸ್ ಅಂದ್ರೆ ಗೊತ್ತದ ನಿಮಗೆ, ಅದು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಬ್ರೆಜಿಲ್ಲ, ಇಂಡಿಯಾ, ಚೈನಾ. ಈ ಒಂದು ಸಂದರ್ಭದಲ್ಲಿ ಬ್ರಿಕ್ಸ್ ಜೊತೆಗೆ ಸಂಪರ್ಕವನ್ನು, ದುಡ್ಡನ್ನು ಅಥವಾ ಹಣವನ್ನು ನೀವು ವಿನಿಯೋಗ ಮಾಡುವಾಗಿಲ್ಲ, ಡಾಲರ್ ಬಳಸಬೇಕು, ಬ್ರಿಕ್ಸನ್ನು ಬದುಕಿಸಬೇಕಂತ ಹೇಳಿದ್ರು ಟ್ರಂಪು. ಈ ಒಂದು ಒತ್ತಡದಿಂದಾಗಿ ಸಹಜವಾಗಿ ಎಲ್ಲ ಇಡೀ ವಿಶ್ವ ಗಾಬರಿ. ನಿಮ್ಮನ್ನು ಈ ಒಂದು ವ್ಯಾಪಾರ ಮೂಲಕ ನಿಮ್ಮನ್ನೆಲ್ಲರೂ ಬಗ್ಗೆ ಬಿಡ್ತೀನಿ, ಸುಂಕ ಹೆಚ್ಚು ಮಾಡ್ತೀನಿ, ಟ್ಯಾಕ್ಸ್ ಹೆಚ್ಚು ಮಾಡ್ತೀನಿ ಅಂತ ಜೋರ್ದಾರಾಗಿ ಅಟ್ಯಾಕ್ ಮಾಡಿದಾಗ ಇಡೀ ವಿಶ್ವನ ತಲ್ಲನುಗೊಂಡಿತ್ತು. ಏನಪ್ಪ ಇದು ಮುಂದಿನ ಹೆಜ್ಜೆ ಅಂತೇಳಿ. ಒಟ್ಟಾರೆ ಇಡೀ ವಿಶ್ವ ನಾ ಹೇಳಿದಂಗೆ ಕೇಳಬೇಕು, ರಷ್ಯಾ ನಾ ಹೇಳಿದಂಗೆ ಕೇಳಬೇಕು, ಚೈನಾ ನಾ ಹೇಳಿದಂಗೆ ಕೇಳಬೇಕು, ಭಾರತ ನಾ ಹೇಳಿದಂಗೆ ಕೇಳಬೇಕು, ಪಾಕಿಸ್ತಾನ ಅಂತ ಪಾಪ ಎಡಗೈ ದೋಸ್ತಿದ್ದಾಗ ಹೇಳಿದ ಕೇಳ್ತದೆ. ಅದು ಹಂಗೆ ಇತ್ತು ಪರಿಸ್ಥಿತಿ. ಇಂಥ ಸಿಚುವೇಶನ್ದಿಂದ ಇದು ಅತಿ ಆದಾಗ ಸಹಜವಾಗಿ ಚೈನಾ ಮೊದಲು ಪುಡದಿದ್ದು ನಿಂತು, ಕೆನಡಾ ಪುಡದಿದ್ದು ನಿಂತು, ಅದೇ ಕಾಲದ ನಂತರದಲ್ಲಿ ಬಂದಂಥ ರಷ್ಯಾ ಅದು ಸಹಿತ ಪುಡದು ಎದ್ದು ನಿಂತು ಇದು ವಿರೋಧಿಸಿತು. ಹೀಗಾಗಿ ನಿಧಾನಕ್ಕೆ ಇದೆಲ್ಲ ಏನು ಈ ಟ್ರಂಪರ ದಾಳಿಯಿಂದ ಒಂದು ಅನ್ಯಾಯಕ್ಕೊಳಗಾಗಿದ್ದರು ಇವರೆಲ್ಲ ನಿಧಾನಕ್ಕೆ ಸಮೀಪ ಸರಿತಾ ಇವತ್ತು ಯಾವ ಪರಿಸ್ಥಿತಿ ಬಂತಂದ್ರೆ ಇವತ್ತು SCOಕ್ಕೆ ಭಾರತದ ಪ್ರಧಾನಿ ಹೋಗಿದ್ದಾರೆ. ಅಲ್ಲೇ ನಾವೆಲ್ಲ ಒಂದು ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ನಡೆದಂಥ ಅನೇಕ ಸಭೆಗಳಲ್ಲಿ, ಅನೇಕ ಮೀಟಿಂಗ್ಗಳಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ರಷ್ಯಾ ಭಾರತದ ಜೊತೆಗೆ ಪಾಕಿಸ್ತಾನ ಸಮೀಪ ಬರ್ತಾ ಇದ್ದಾರೆ. ಚೈನಾನು ಇವತ್ತು ಮೊದಲಿನ ಚೈನಾ ಆಗಿ ಉಳಿದಿಲ್ಲ. ಶಿ ಜಿನ್ಪಿಂಗ್ ಅವರು ಸ್ಪಷ್ಟವಾಗಿ ನಾವು ದೋಸ್ತರಾಗಿರೋಣ ಅಂತ ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮ ದೇಶಗಳನ್ನು ಬೆಳೆಸ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದಾರೆ. ನಿಜವಾಗಿ ಇವರು ವೈರಿಗಳಿದ್ರ ಅನ್ನುವಷ್ಟರ ಮಟ್ಟಿಗೆ ಸಂಶಯ ಹುಟ್ಟುವಂಥ ವಾತಾವರಣ ಕ್ರಿಯೇಟ್ ಆಗಿದೆ ಇವತ್ತು.
ಬರೀ ಒಂದು ತಿಂಗಳಲ್ಲೇ ನೋಡ್ರಿ ಈ ಬದಲಾವಣೆ ಏನದ. ಮುಂದಿನ ದಿನಗಳಲ್ಲಿ ಈ ದೇಶದ ಅಥವಾ ಇಡೀ ಈ ಒಂದು SCO ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಚಿತ್ರಣ ಬದಲು ಮಾಡಿ ಇವತ್ತು ಅಮೇರಿಕಾ ಮತ್ತು ಜೊತೆಗೆ ಯುರೋಪಿಯನ್ ಯೂನಿಯನ್ ಅಂಜುವಂಥ ಪರಿಸ್ಥಿತಿ, ಬೆದರುವಂಥ ಪರಿಸ್ಥಿತಿ ಬಂದಿದ್ಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಯುರೋಪಿಯನ್ ಯೂನಿಯನ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಂಡಿಯಾ ಒಂದು ಬ್ಯಾಲೆನ್ಸ್ ಇತ್ತು ನಮ್ಮ ಮಧ್ಯದಲ್ಲಿ ಅಂತ. ಇವತ್ತು ನಮ್ಮದು ಇಡೀ ಏಷ್ಯಾ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ ಬೇಕಲ್ರಿ ಅವ್ರಿಗೆ, ಮಾರಾಟಕ್ಕೆ ಬೇಕು, ತಯಾರು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕೂಡ ತಯಾರು ಮಾಡ್ತಾರೆ, ಮಾರಾಟಕ್ಕೆ ಯಾವ ಜಾಗ ಇಂಡಿಯಾದಲ್ಲಿತ್ತು, ಏಷ್ಯಾದಲ್ಲಿ ಜನಸಂಖ್ಯೆ ಹೆಚ್ಚದ. ಇಡೀ ಇವತ್ತು ಏಷ್ಯಾನ ನಮಗೆ ದೂರ ಹೋಗ್ತಾ ಇದೆ. ಮತ್ತು ಜಪಾನ್ ಕೊಳ್ಳುವ ದೇಶ ಅಲ್ಲ, ಮಾರುವ ದೇಶದು. ಅದೇ ರೀತಿ ಆಸ್ಟ್ರೇಲಿಯಾ ಕೊಳ್ಳುವ ದೇಶ ಅಲ್ಲ, ಮಾರುವ ದೇಶದು. ಹಿಂಗೆಲ್ಲ ಇದ್ದಾಗ ಟೆಕ್ನಿಕಲಿ ಹೇಳ್ತಾ ಇದ್ದೀನಿ ಈ ಮಾತನ್ನು. ಟೆಕ್ನಾಲಜಿ ಅಷ್ಟು ಮುಂದುವರೆದ ದೇಶಗಳಾಗಿದ್ದಾವೆ ಅವು. ಹೀಗಾಗಿ ಕೊಳ್ಳೋರು ಯಾರು ತಯಾರು ಮಾಡಿದಂಥ ವಸ್ತುಗಳನ್ನು. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ಪಾಕಿಸ್ತಾನದ ಪ್ರಧಾನಿ ಅತ್ಯಂತ ಮೃದುವಾಗಿದ್ದಾರೆ ಭಾರತದ ಪರವಾಗಿ. ರಷ್ಯಾದ ಪುತಿನಿಗೆ ಹೇಳ್ತಾರೆ ಅವರು, ಇಲ್ಲ ನೀವು ಭಾರತ ಜೊತೆ ಸಂಪರ್ಕ ಇಟ್ಕೊಂಡು ಹೋಗ್ರಿ, ನಾವು ವಿರೋಧ ಮಾಡೋದಿಲ್ಲ ಅದಕ್ಕೆ ಅನ್ನುವಂಥ ಮಾತು ಮಾತಾಡ್ತಾರೆ. ಇದು ಇಲ್ಲಿ ಮಾತಂತದ್ದು. ಎಲ್ಲಾದರೂ ಒಬ್ಬರೊಬ್ಬರು ಕಂಡ್ರೆ ಹಾವು ಮುಗಿಸಿ ನೋಡೋದಂಗೆ ಆಗ್ತಿದ್ದು. ಅದೇ ಚೈನಾ ಜೊತೆಗೆ ನಮ್ಮದು ಪರಿಸ್ಥಿತಿ ಹಾಗಾಯಿತು. ಗಾಲ್ವಾನ್ ಘಟನೆ ಆದಮೇಲೆ ಒಬ್ಬರೊಬ್ಬರು ನೋಡೋ ಪರಿಸ್ಥಿತಿ ಹೋಗಿರಲಿಲ್ಲ. ಆದರೆ ಇವತ್ತು ಏಕದಮ್ ಚಿತ್ರ ಭದ್ರ ಟ್ರಂಪ್ ಆ್ಯಂಟಿ ಹೀರೋಯಿ ಕಾಣ್ತಾ ಇದ್ದಾರೆ. ಇವತ್ತು ನೋಡ್ರಿ, ಏಷ್ಯಾ, ಮಿಡ್ಲ್ ಈಸ್ಟ್ ಏಷ್ಯಾ, ಭಾರತ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಇವೆಲ್ಲ ದೇಶಗಳು ಇವತ್ತು ಒಂದು ಸೈಡ್ ಬರ್ತಾ ಇದ್ದಾರೆ. SCO ಅಂಡರ್ದಾಗ ಬರ್ತಾ ಇದ್ದಾರೆ. ಇರಾನ್ ಬರ್ತಾ ಇದೆ, ಅಲ್ಲಿ ಭಾಳ ಪ್ರಮುಖವಾದ ದೇಶಗಳೆಲ್ಲ ಇರಾಕ್ ನಿಧಾನಕ್ಕೆ ಬರ್ತಾ ಇದ್ದಾವೆ. ಎಲ್ಲ ಪರಿಸ್ಥಿತಿ ನೋಡಿದಾಗ ಇವತ್ತು ಟ್ರಂಪ್ ಅವ್ರಿಗೆ ಒಂದು ರೀತಿ ಆಘಾತದಂಗೆ ಆಗಿರ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಟ್ರಂಪ್ ಏನು ತಿಳ್ಕೊಂಡಿದ್ರು, ಇವೆಲ್ಲ ದೇಶ ಆರ್ಥಿಕವಾಗಿ ವೀಕಿದ್ದಾರೆ, ಬಡವರಿದ್ದಾರೆ, ಇವರಲ್ಲಿ ಸ್ವಾಭಿಮಾನ ಇಲ್ಲ, ನಾವು ಹೇಳೋದು ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ಭಾವದಲ್ಲಿ ಇದ್ದರೂ ಕಾಣ್ತದೆ. ಆದರೆ ಇವತ್ತು ರಷ್ಯಾ, ಚೈನಾ, ಇಂಡಿಯಾ, ನಾರ್ತ್ ಕೊರಿಯಾನ ಯಾರೂ ಹಂಚ್ಕೊಳ್ತಾ ಇರಲಿಲ್ಲ, ಅವ್ರ ಸ್ಥಿತಿ ಇವ್ರೊಳಗೆ ಬಂದುಬಿಟ್ಟದ. ಹೀಗಾಗಿ ಇವತ್ತು ಗಾಬರಿ ಪಡೋ ಸ್ಥಿತಿ ಟ್ರಂಪ್ ಅವ್ರಿಗೆ ಬಂದದ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವದ ಹೊಸ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಹೊಸ ಲೆಕ್ಕ, ಭಾರತ ಚೈನಾ ಬಾಯಿ ಮುಂದೊಂದು ದಿನ ಇದೇ ರೀತಿ ಮುಂದುವರೆದ್ರೆ ಪಾಕಿಸ್ತಾನ ಇಂಡಿಯಾ ಬಾಯಿ ಜಗಳದಲ್ಲಿ ಏನದ, ಕಾಶ್ಮೀರ ಸಲುವಾಗಿ ಇಬ್ಬರು ತಿಕ್ಕೊಳ್ಳೋದ್ರಲ್ಲಿ ಏನೊಂದು ಭಾವ ಬಂದರೂ ಬರ್ಬೋದು. ಯಾಕಂದ್ರೆ ಅತಿಯಾಗಿ ಪಾಕಿಸ್ತಾನ ವಿರೋಧ ಮಾಡುವಂಥ ಮನಸ್ಥಿತಿ ಇರೋದು RSS ಮತ್ತು BJP. ಇವತ್ತು ಅವರು ಅದರ ಸಮೀಪ ಹೋಗುವ ಸಾಧ್ಯತೆಗಳಿದ್ದಾವ ಅಂತ ಪ್ರಶ್ನೆ ಹೇಳ್ತಾ ಇದ್ದಾವೆ. ಎಂಥ ಒಂದು ಚೈನಾವನ್ನು ವಿರೋಧ ಮಾಡ್ತಿದ್ದಂಥ RSS ಇವತ್ತು ಮೌನ ಆಗಿಬಿಟ್ಟದ. 1962 ಮೇಲೆ ದಾಳಿ ಮಾಡೋದು ಎಷ್ಟು ವಿರೋಧ ಮಾಡಿತ್ತು RSS, ಎಷ್ಟು ಟೀಕೆ ಮಾಡಿತ್ತು ನೆಹರು ಅವ್ರನ್ನ, ಇನ್ನುಳಿದವ್ರನ್ನ. ಇವತ್ತು ಚೈನಾ ದೋಸ್ತಿಯನ್ನು ಬೆಂಬಲಿಸ್ತಾ ಇದೆ, ಮೌನ ವಹಿಸ್ತಾ ಇದೆ. ಅನಿವಾರ್ಯ, ಎಲ್ಲರಿಗೂ ಅನಿವಾರ್ಯ. ಏಷ್ಯಾ ಖಂಡದ ಈ ದೇಶಗಳಿಗೆ ತಾವು ಒಬ್ಬರಿಗೂ ಸಹಾಯ ಮಾಡದೆ ಹೋದ್ರೆ ಅಸ್ತಿತ್ವ ಮುಗಿದೋಗ್ಬಿಡ್ತದೆ. ಅದಕ್ಕಾಗಿ ಇವತ್ತು ರಷ್ಯಾ, ಚೈನಾ, ಭಾರತ ಒಂದು ಕಡೆ ಬಂದಿದ್ದಾವೆ. ಇದರಿಂದಾಗಿ ಸಹಜವಾಗಿ ಅಮೆರಿಕಕ್ಕೆ ಆಘಾತ ಆಗ್ಯದ. ಅದಕ್ಕೆಲ್ಲ ಯುರೋಪಿಯನ್ ಯೂನಿಯನ್ಗೂ ಆಘಾತ ಆಗ್ಯದ. ಯಾಕಂದ್ರೆ ಅರ್ಧ ದೇಶ ಜಗತ್ತಿಲ್ಲಿ ಬಂದಂಗೆ ಆಯಿತು. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರೋದು ಏಷ್ಯಾ ಖಂಡದಲ್ಲೇ. ಜೊತೆಗೆ ರಷ್ಯಾ ಒಂದು ಕೂಡಿತದ ಜೊತೆಗೆ ಅದ್ರ ಜೊತೆಗೆ ಭಾರತ, ಇವೆಲ್ಲ ಕೊಡ್ಕೊಂಡು ಹೋಗಪ್ಪ ಅದು ನಮ್ಮ ಶಕ್ತಿ ಇಲ್ದಂಗೆ ಆಗ್ತದೆ. ಇಲ್ಲಿವರೆಗೆ ಪವರ್ ಬ್ಯಾಲೆನ್ಸ್ ಇತ್ತು, ಅದು ಹೋಗಿಬಿಡ್ತು. ಪಾಕಿಸ್ತಾನ ಬಗ್ಗೆ ಅವ್ರಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿರಲಿಲ್ಲ, ಒಂದು ಸ್ಥಾನ ಅಷ್ಟೇ ಇರೋದಕ್ಕೆ ಅಷ್ಟೇ ಇಟ್ಕೊಂಡಿದ್ರು ಅವರು. ಅದು ಇವತ್ತು ಅದು ಸಹಿತ ಇವ್ರ ಜೊತೆ ಗುರುತಿಸ್ಕೊಳ್ಳೋದನ್ನು ನೋಡಿದ್ರೆ ಪಾಕಿಸ್ತಾನದ ಸಹಿತ ಭಾರತ, ರಷ್ಯಾ, ಚೈನಾ ಜೊತೆ ಗುರುತಿಸೋದನ್ನು ನೋಡಿದರೆ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ನಾವು ಕಂಡು ಕೇಳರಿಯದ ವಿಷಯಗಳು. ಇದೇ ನಾವೊಂದು ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ, ಅರ್ಥವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಇವತ್ತು ಅರ್ಥವ್ಯವಸ್ಥೆ ಸಲುವಾಗಿ ಸಹಿತ ಹೊಸ ಒಂದು ರೂಪ ಇವತ್ತು ಶುರುವಾಗಿದೆ ಅಂತ ಹೇಳಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳು ಆಗಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇಡೀ ವಿಶ್ವದ ಅನೇಕ ತಜ್ಞರಿಗೆ ಅನ್ನಿಸ್ತಾ ಇದೆ. ಹೀಗಾಗಿ ಇವತ್ತು ಚೈನಾ, ರಷ್ಯಾ, ಭಾರತ ಇವು ಮೂರು ಒಂದಾದ್ರೆ ಪಾಕಿಸ್ತಾನ ದೋಸ್ತಿ ಆಗಿ ಆಗ್ತದೆ ಅಂತ ಒಂದು ನಿಧಾನಕ್ಕೆ ಹೊಸ ವಿಷಯ ಬರ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ಹೇಳ್ತಾ ಇದೊಂದು ಹೊಸ ಡೆವಲಪ್ಮೆಂಟ್. ನಿಮಗೆ ಅನ್ನಿಸ್ತದೆ ರಷ್ಯಾ, ಚೈನಾ, ಇಂಡಿಯಾ ಒಂದಾದ್ರೆ ಜಗತ್ತಿನ ಒಂದು
ಅಂತಾರಾಷ್ಟ್ರೀಯ ಒಂದು ಗುಣಮಟ್ಟ ಬದಲಾಗ್ತದನ. ಆದರೆ ಏನೇ ಇರಲಿ, ಈಗ ಮಾತ್ರ ಚೈನಾ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದೆ ಅನ್ನೋದು ಅಷ್ಟ ಮುಖ್ಯ ಅಂತ ಹೇಳ್ತಾ, ಟ್ರಂಪ್ ಮಾಡಿದ ದೋಷ ಅವರಿಗೆ ವೈರಿ ಆಯಿತಾ ಅನ್ನೋ ಮಾತು ಮಾತಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾನ, ಸತ್ಯದ ಕೈಗೆ ನಡಿ. ವಂದನೆಗಳು.